ಮೇಡಮ್, ದಯವಿಟ್ಟು ನನ್ನ ಆಚೆಗೆ ಬಿಡಿ. ನಾನು ಏನು ತಪ್ಪು ಮಾಡಿಲ್ಲ. ನಿಮ್ ಕೈ ಮುಗಿ ಕೇಳ್ಕತೀನಿ. ನೀವ್ ಅನ್ಕೊಂಡಿರೋ ತರ ಹುಡ್ಗಿ ನಾನಲ್ಲ. ನನ್ ಪಾಡಿಗೆ ನಾನು ಓದ್ಕತೀನಿ. ಆ ಪಾಠಿಗೂ ನನ್ಗೂ ಯಾವ್ದೇ ತರ ಸಂಬಂಧ ಇಲ್ಲ. ನಮ್ಮೂರ್ನಾಗೆ ನಾವು ಓದ್ಕೊಳಕ್ ಬೆಂಗಳೂರಿಗೆ ಬಂದಿದೀವಿ ಅಂತ ಎಲ್ಲ ಹೆಮ್ಮೆಯಿಂದ ಹೇಳ್ತಾರೆ. ನಮ್ಮವ್ವ ಏನಾದ್ರೂ ಇದನ್ನ ನೋಡಿದ್ರೆ ಪಾಪ ಸರ್ ಪ್ರಾಣನೇ ಬಿಟ್ಬಿಡ್ತಾಳೆ. ಪ್ಲೀಸ್ ಸರ್, ನಾನೇನು ತಪ್ಪು ಮಾಡಿಲ್ಲ. ನನ್ನ ಮುಟ್ಬಿಡಿ. ಏಯ್, ನಿಜ ಹೇಳು, ಇನ್ನು ಎಷ್ಟು ಜನ ಇದ್ದಾರೆ ನಿನ್ ಗ್ಯಾಂಗ್ ಅಲ್ಲಿ? ಹುಡುಗ ಹುಡುಗಿಯರ್ನ ಯಾವ ಮಟ್ಟಕ್ಕೆ ಹಾಳು ಮಾಡ್ಬೇಕು ಅನ್ಕೊಂಡೀರಾ? ಹುಚ್ಚಮ್ಮ ಬಾಯಿ. ನೋಡಮ್ಮ, ನಿನಗೆ ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ಸತ್ಯನೂ ಒಪ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಗೊತ್ತಲ್ಲ. ಹಾಂ ಮೇಡಮ್, ಎಲ್ಲ ಆಲ್ಮೋಸ್ಟ್ ಮುಗಿದ ಹಾಗೇನೆ. ಅವಳು ನುಗ್ಗಿಸ್ಬೇಕಷ್ಟೇ. ಅದೇನು ಮೇಡಮ್, ಒಂದು 15 ನಿಮಿಷದ ಕೆಲಸ. ಒಂದು ಸರಿ ಒಪ್ಕೊಂಡ್ರೆ ಇನ್ನವಳ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಶಾಬಾಷ್ ಶಾಬಾಷ್. ನಿಮ್ಮ ಜೀವನದಲ್ಲಿ ಇವತ್ತು ಒಂದು ಒಳ್ಳೆ ಉದ್ಧಾರ ಆಗುವಂತ ಕೆಲಸ ಮಾಡಿದ್ರೆ ನೋಡಿ. ನನ್ನ ಮೊಮ್ಮಗಳು ಅನಿಕಾ ಎದುರುಗಡೆ ಎಲೆಕ್ಷನ್ ನಿಂತ್ಕೊಂಡು ಅಷ್ಟು ಸಲೀಸಾಗಿ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ನೋ ಚಾನ್ಸ್. ತುಂಬಾ ದಿವಸದಿಂದ ಅವಳನ್ನ ಕಾಲೇಜಿಂದ ಒದ್ದು ಓಡಿಸ್ಬೇಕು ಅಂತ ನಾನು ಮನಸ್ಸು ಮಾಡಿದ್ದೆ. ಈಗ ನನ್ನ ಆಸೆ ಪೂರ್ತಿ ಆಯ್ತು. ವೆರಿ ಗುಡ್ ಇನ್ಸ್ಪೆಕ್ಟರ್. ಮೇಡಮ್, ಅದು ನನ್ನ ದುಡ್ಡು. ಎಂಥ ಮಾತು ಇನ್ಸ್ಪೆಕ್ಟರ್. ಆ ಕಮಲಿ ಸ್ಟೇಷನ್ಗೆ ಕಾಲಿಡ್ತಿದ್ದ ಹಾಗೆ ಕಾಸು ನಿಮ್ಮ ಅಕೌಂಟ್ಗೆ ಕಾಲಿಟ್ಟಿದ್ದಾಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಡ್ತೀನಿ ಮೇಡಮ್. ನೋಡಿಲಿ, ನಿಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ನೋಡಿದ್ರೇನೆ ಅರ್ಥ ಆಗಿರುತ್ತೆ. ಅವ್ರು ಇಲ್ಲಿ ಕರ್ಕೊಂಡ್ ಬಂದಿರೋದೇ ನೀನು ಬಾಯಾರ ಒಪ್ಸೋಕೆ. ನೀನ್ ಒಪ್ಕೊಂಡಿಲ್ಲ ಅಂದ್ರೆ ಸರಿಯಾಗಿ ಬೆಂಡೆತ್ತಾರೆ. ಅದ್ರ ಬದಲು ಸುಮ್ನೆ ಒಪ್ಕೋ, ಒದೆ ಆದ್ರೂ ಕಮ್ಮಿ ಬೀಳ್ತವೆ. ಅಕ್ಕ, ನಾನೇನು ತಪ್ಪು ಮಾಡಿಲ್ಲ. ನಿಂಗ್ 4 ಕೇಟ್ ಬೀಳೋವರೆಗೂ ನೀನ್ ಸರಿ ಹೋಗಲ್ಲ. ಅನುಭವಿಸು. ನೀನೇನ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಅದು ಅತ್ತೆ, ನನಗೆ ನೀರು ಕುಡಿಯೋಣ ಅಂತ ಬಂದೆ. ನಿನ್ ರೂಮಲ್ಲೂ ನೀರಿಟ್ಕೋಬೇಡ, ಬೇರೆಯವ್ರ ರೂಮ್ಗೂ ನೀರ್ ತಂದಿಡ್ಬೇಡ. ಹೀಗೆ ರಾತ್ರಿ ಎಲ್ಲ ಎದ್ದು ಓಡಾಡ್ತಾ ಇರು. ಕೆಲಸ ಮಾಡಿ ಸುಸ್ತಾಗಿಲ್ವಾ ನಿನ್ಗೆ? ಬೆಳಗ್ಗೆ ಬೇಗ ಬೇರೆ ಹೇಳ್ತೀಯ. ನೀರ್ ಕುಡ್ದು ಹೋಗಿ ಮಲ್ಕೋ. ನನ್ಗೂ ರಚನಾನ ನೋಡ್ದೆ ನಿದ್ದೆನೇ ಬರ್ತಾ ಇಲ್ಲ. ಈಗಿನ ಮಕ್ಳಿಗೂ ನಮ್ಮ ಟೆನ್ಷನ್ ಎಲ್ಲಿ ಅರ್ಥ ಆಗುತ್ತೆ? ಅವನ್ ಋಷಿನೂ ಹಾಗೆ ಆಡ್ತಾನೆ.
ನಾನೇನೋ ಅವನ ಕೊರಳಿಗೆ ಗಂಟೆ ಕಟ್ಟೋ ಹಾಗೆ. ಒಂದ್ಸಲ ರಚನಾನ ನೋಡಿದ್ರೇನೆ ನನಗೆ ಸಮಾಧಾನ. ನಾನು ಹೋಗಿ ಅವಳ ರೂಮಲ್ಲಿ ನೋಡ್ತೀನಿ. ನೀನು ಅಡುಗೆ ಮನೆಯಿಂದ ಹೊರಡುವಾಗ ಲೈಟ್ ಆಫ್ ಮಾಡಿ ಹೋಗು. ಅತ್ತೆ ಯಾಕೆ ಸುಮ್ಮನೆ? ಪಾಪ ರಚನಾ ಮಲಗಿರ್ತಾಳೆ, ತುಂಬಾ ಸುಸ್ತು ಅಂತ ಬಂದಿರ್ತಾಳೆ. ಬೆಳಗ್ಗೆ ನೋಡ್ಬೋದಲ್ಲ. ಅವಳನ್ನ ನೋಡ್ದೆ ನನಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ನಲ್ಲ. ಅತ್ತೆ ಬೇಡ ಅತ್ತೆ, ತುಂಬಾ ಲೇಟ್ ಆಗೋಗಿದೆ. ನೀವು ಹೋಗಿ ಮಲ್ಕೊಳ್ಳಿ. ನಿನ್ನ ಕಂಡ್ರೆ ನನಗೆ ಸಿಟ್ಟು ಬರೋದು ಇದೇ ಕಾರಣಕ್ಕೆ. ಎಲ್ಲ ವಿಷಯದಲ್ಲೂ ತಲೆ ಹಾಕ್ತೀಯಲ್ಲ. ರಚನಾನ ನೋಡ್ದೆ ನನಗೆ ನಿದ್ದೆ ಬರಲ್ಲ. ನಾನು ಅವಳನ್ನ ನೋಡ್ಕೊಂಡು ಹೋಗ್ತೀನಿ. ನೀ ನನಗೆ ಟೆನ್ಷನ್ ಮಾಡಿ ಇಡೀ ರಾತ್ರಿ ನನ್ನ ನಿದ್ದೆ ಕೆಡಿಸ್ಬೇಡ. ಅರ್ಥ ಆಯ್ತಾ? ಡ್ರೆಸ್ ಚೇಂಜು ಮಾಡಿಲ್ಲ, ಹಾಗೆ ಮಲಗಿದ್ದಾಳೆ. ಎಷ್ಟು ಸುಸ್ತಾಗಿದೆಯೋ ಏನೋ. ಸರಿಯಾಗಿ ಹೊಟ್ಟೆಗೆ ತಿಂದ್ರೆ ತಾನೆ. ಹೇಳಿದ ಮಾತೇ ಕೇಳಲ್ಲ, ಬರೀ ಹುಡುಗಾಟ. ಈಗ ನನಗೆ ಸಮಾಧಾನ ಆಯ್ತು. ಅವಳು ಮಲ್ಕೊಳ್ಳಿ, ಲೈಟ್ ಆಫ್ ಮಾಡಿ ನೀನು ಹೋಗಿ ಮಲ್ಕೊ. ಇಡಿಯಟ್, ಮಧ್ಯರಾತ್ರಿ ಕಾಲ್ ಬಂದಾಗಲೇ ಅನ್ಕೊಂಡೆ ಏನೋ ಈ ರೀತಿ ಕಿತಾಪತಿ ಆಗಿದೆ ಅಂತ. ರಚನಾ ಕುಡಿದು ಮನೆಗೆ ಬಂದಿದ್ದಾಳೆ. ಈ ವಿಷಯ ಅಮ್ಮಂಗೇನಾದ್ರೂ ಗೊತ್ತಾಗಿದ್ರೆ ಮುಗೀತು. ರೀ, ಅದು ರಚನಾ ಬೇಕು ಅಂತ. ಸುಮ್ಮನೆ ಏನೇನೋ ಮಾತಾಡಬೇಡ. ಈ ಸಲ ಕಾಪಾಡಿದ್ದೀನಿ. ಮುಂದಿನ ಸಲ ಈ ರೀತಿ ಏನಾದ್ರೂ ಆದರೆ ಅಮ್ಮನ ಮುಂದೆ ತಂದು ನಿಲ್ಲಿಸ್ತೀನಿ, ನಿನ್ನನ್ನು ಸೇರಿಸಿ. ಅಯ್ಯೋ ಮಗಳೇ, ಹೇಳಿದ್ದನ್ನೇ ಹೇಳ್ಬೇಡಮ್ಮ. ನಿನ್ಗಿಲ್ಲಿರೋರ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಇವರೆಲ್ಲ ಮನುಷ್ಯರೇ ಅಲ್ಲ. ನೀನ್ ಸುಮ್ನೆ ಬಿಡಲ್ಲ. ನಾನ್ ಬೇರೆಯವ್ರ ತರ ಅಲ್ಲ. ಸ್ವಲ್ಪ ನನ್ಗೂ ಹೆಣ್ಮಕ್ಳ ಮೇಲೆ ಕರುಣೆ ಇದೆ. ಅಟ್ಲೀಸ್ಟ್ ನನ್ನ ಹತ್ರ ಆದ್ರೂ ಹೇಳು. ನಿನಗ್ ನಾನ್ ಸೇಫ್ಟಿ ಕೊಡ್ತೀನಿ. ಹೇಳು, ಅದ್ಯಾರನ್ ಕಾಪಾಡೋದಕ್ಕೆ ನೀನ್ ಆ ರೂಮಿಗೆ ಬಂದೆ ಹೇಳು. ಸರಿ ಆಯ್ತು, ನನ್ನ ಹತ್ರ ಬೇಡ. ಸಾಹೇಬ್ರ ಹತ್ರನಾದ್ರೂ ನಿಜ ಹೇಳ್ಬಿಡು. ನಿನ್ನ ಬಿಟ್ಬಿಡ್ತಾರೆ. ಹೇಳು. ನಾನು ಯಾಕೆ ಸುಳ್ಳು ಹೇಳಿ ಅಕ್ಕ? ನಾನೇನು ತಪ್ಪು ಮಾಡಲಿಲ್ಲ. ಅಲ್ಲಿಗೆ ಇನ್ನೊಂದು ಹುಡುಗಿನ ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದು. ಆ ಹುಡುಗಿಗೆ ಸಂದ ಕುಟ್ಸಿ ತೆಪ್ಪಾಗಿ ನಡ್ಕೋತಿದ್ರು. ಕಮಲೇ, ಬಂಗಾರ, ಯಾಕವ ಅನ್ಕೊಂತಿದಿ? ಅರೆ, ನಮ್ಮ ಕಮಲಿ ಕಣ್ಣು ನೋಡಿದ್ರೆ ಸಾನೆ ದಿಗಿಲು ಬಿದ್ದಂಗೈತಲ್ಲಪ್ಪ. ಏನಾಯ್ತವ? ಯಾರು ಏನಂದ್ರು? ನೋಡು ಬಂಗಾರ,
ನೀನು ಯಾವ ತಪ್ಪು ಮಾಡಲಿಲ್ಲ ಅಂದ್ರೆ ದಿಗಲಿ ಯಾಕೆ, ಕಣ್ಣೀರು ಯಾಕೆ? ಹೆದರ್ಕಬೇಡ ಕಣವ್ವ. ಸುಳ್ಳಿನ ಕತ್ಲೆಗೆ ಸತ್ಯದ ಕಡ್ಡಿ ಹಚ್ಚಿದ್ರೆ ಸಾಕು, ಕತ್ಲೆ ಹೊಂಟೋಯ್ತದೆ. ದಿಟ ಯಾವತ್ತಿದ್ರೂ ಗೆಲ್ತೈತೆ ಕಮಲಿ. ಧೈರ್ಯವಾಗಿರು. ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೋಬೇಡ. ಏಯ್, ಏನೋ ಇನ್ನೊಂದು ಹುಡುಗಿ ಕಾಪಾಡಕ್ ಹೋದೆ ಅಂತೆಲ್ಲ ಹೇಳಿದ್ಯಂತೆ, ಏನ್ ಕತೆ? ಯಾರದು? ಯಾರನ್ನ ಉಳ್ಸಕ್ ಹೋಗಿದ್ದೆ ಅಂತ ಹೇಳೋ. ಆ ಹುಡುಗಿ ಹೆಸರು ಹೇಳು, ನೀನ್ ಈಗ್ಲೇ ಬಿಟ್ಬಿಡ್ತೀನಿ. ಹೇಳ್ತೀಯಾ? ಹೇಳು, ಆ ಹುಡುಗಿ ಯಾರು ಅಂತ ಹೇಳು. ಆ ಹುಡುಗಿ ಹೆಸರನ್ನ ಹೇಳಿದ್ರೆ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳದ್ನಲ್ಲ, ಹೇಳು. ಎಷ್ಟೇ ದಿಮಾಕ್ ನಿಂಗೆ? ನಾನು ಬಂದು ಕೇಳಿದ್ರು ಬಾಯ್ ಬಿಡಲ್ವಾ? ಪೀಸೆ, ಇವಳಿಗೆ ಒಂದೇ ಒಂದು ತೊಟ್ಟು ನೀರು ಕೊಡಬೇಡಿ. ಹೊಸ ಬಿದ್ದು ಸಾಯ್ಲಿ. ನನ್ನ ಹತ್ರನೇ ಆಟ ಆಡ್ತಾಳೆ. ನಾನ್ ಬೇಲಬಲ್ ವಾರಂಟ್ ತರ್ತೀನಿ. ಹೋಗಿದೆ ಇವಳಿಗೆ. ಯಾರ್ ನೀವು? ನಡೀರಿ ಅಂದೆ, ನಡೀರಿ. ಕಮಲಿ, ಕಮಲಿ, ನಿಂಗೆ ನಡಿ ಹೋಗಮ್ಮ. ಎಲ್ಲಿಗೆ? ನಮ್ ಕಮಲಿ. ನಾನು ಹೇಳ್ತೀನಿ, ಬಾ ಬಾ ನೀನು. ಹಿಂಗವ ರಿಷಿ ಸರ್ಗೆ ಫೋನ್ ಮಾಡುವ. ಇಂಥದಕ್ಕೆಲ್ಲ ಅವರೇ ಸರಿ. ಫೋನ್ ತೆಗಿತಾ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಇದು ಕಾಲೇಜಾ ಅಥವಾ ಪಬ್ಬ? ಹಳ್ಳಿ ಹುಡುಗಿಯರಿಂದ ಹಾಳಾಯ್ತು ಕಾಲೇಜ್ ಮಾನ ಮರ್ಯಾದೆ. ರಾತ್ರಿ ಇಡೀ ರೇವ್ ಪಾರ್ಟಿ, ಕಾಲೇಜ್ ಎಲೆಕ್ಷನ್ ಅಂತ. ವೀಕ್ಷಕರೇ, ಕಲಿಯುಗದಲ್ಲಿ ಏನ್ ಯಾಕ್ರಿ ಹಾಕೋಗ್ತಿದ್ದೀರಾ? ಅವ್ನ್ ಬರ್ತಾನೆ, ನೀವ್ ತಿನ್ನಿ. ದೃಶ್ಯಾವಳಿಗಳೇ ಸಾಕ್ಷಿ. ಹಳ್ಳಿಯಿಂದ ಬಂದಂತ ಹುಡುಗಿಯೊಬ್ಳು ತಾನು ಕಾಲೇಜ್ ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಯಾವ ಮಟ್ಟಕ್ಕೆ ಇಳಿದಿದ್ದಾಳೆ ಅಂದ್ರೆ, ಹುಡುಗ ಹುಡುಗಿಯರಿಗೆಲ್ಲ ಲೇಡೀಸ್ ಹಾಸ್ಟೆಲ್ ನಲ್ಲಿ ಪಾರ್ಟಿ ಕೊಡ್ಸಿದ್ದಾಳೆ. ಎಸ್, ಅದು ಸಾಮಾನ್ಯ ಪಾರ್ಟಿ ಅಲ್ಲ ವೀಕ್ಷಕರೇ. ಪಬ್ ಮತ್ತು ಬಾರ್ಗಳಲ್ಲಿ ಕುಡಿದು ತೂರಾಡೋ ಅಂತ ಲಿಕ್ಕರ್ ಪಾರ್ಟಿ. ಅಪ್ಪ ಅಮ್ಮ ತಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ಮುಂದೆ ದೊಡ್ಡ ವ್ಯಕ್ತಿಗಳಾಗ್ಲಿ ಅನ್ನೋ ಕನ್ಸಿಟ್ಕೊಂಡು ಕಾಲೇಜಿಗೆ ಕಳುಹಿಸ್ತಾರೆ. ಆದ್ರೆ ಈ ಹುಡುಗಿ ಮಾಡಿರೋ ತಪ್ಪಿಗೆ ಈಗ ಅದೆಷ್ಟೋ ವಿದ್ಯಾರ್ಥಿಗಳು ಸಹ ತಲೆ ತಗ್ಗಿಸೋ ಹಾಗಾಗಿದೆ. ವಾಟ್ ನಾನ್ಸೆನ್ಸ್! ಕಮಲಿ ಅವರು ಈ ತರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಡ್ಯಾಡ್, ಫಸ್ಟ್ ಈ ನ್ಯೂಸ್ ಚಾನೆಲ್ ಫೋನ್ ಮಾಡಿ ಈ ನ್ಯೂಸ್ನ ಸ್ಟಾಪ್ ಮಾಡೋದಕ್ಕೆ ಹೇಳಿ. ನಾನು ಇಮಿಡಿಯೇಟ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ರಿಷಿ, ರಿಷಿ!
ಏನ್ರಿ ಏನಾದ್ರು ಬಾಯ್ ಬಿಟ್ಲ ಇವಳು? ಇಲ್ಲ ಸರ್. ತರಿಕೆ ನ್ಯೂಸ್ ಅಲ್ಲ ಇವಳ್ದೆ ಮುಖದರ್ಶನ. ಹೋಗಿ ಆ ಟಿವಿ ಆನ್ ಮಾಡಿ. ಮೀಡಿಯಾದವ್ರು ಸುಮ್ಮನೆ ಬಿಡ್ತಾರ? ನಿನ್ ಕತೆ ಮುಗೀತು. ಇನ್ನು ಕಾಲೇಜು, ಓದು, ಮನೆ, ಮಠ ಎಲ್ಲ ಮರ್ತು ಬಿಡು. ಸರ್, ಏಕಿದೆ ಸರ್ ನಿಮ್ಗೆಲ್ಲ ಹೇಳ್ಬೇಕು? ನಾನೇನು ಮಾಡ್ಲಿಲ್ಲ. ನೀವೆಲ್ಲ ಏಟೆ ಕೇಳ್ಕೊಂಡ್ರು, ಕೂಕೊಂಡ್ರು, ಬೇಡ್ಕೊಂಡ್ರು ಅಟಯ್ಯ. ನಾನೇನು ತಪ್ಪು ಮಾಡಿಲ್ಲ. ಈ ಸ್ಟೇಷನ್ ಅಲ್ಲಿ ನಂದೇ ಏರ್ ಧ್ವನಿ ಇರಬೇಕು, ಬೇರೆ ಯಾರ್ದು ಇರಬಾರ್ದು. ಇಳ್ಸೋ ಇಳ್ಸೋ. ಬೆಳಗ್ಗೆನೆ ಲಾಠಿ ಎತ್ತೋ ಹಾಗೆ ಮಾಡಬೇಡ. ಸರ್, ಅದೇ ನಾನು ಹೇಳ್ತಿರೋದೇ ದಿಟ್ಟ. ನಾನೇನು ತಪ್ಪು ಮಾಡ್ಲಿಲ್ಲ. ಅದನ್ನ ಪ್ರೂವ್ ಮಾಡೋದು ಹೇಗೆ? ನೀನೇನು ತಪ್ಪು ಮಾಡಿಲ್ಲ ಅಂತ ಯಾವನ್ ಬಂದ್ ಹೇಳ್ತಾನೆ? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಇದೆಲ್ಲ ಸುಮ್ನೆ ಸುಳ್ಳಿ ಸುದ್ದಿ ಮಾಡ್ತಾವ್ರೆ. ಇದನ್ನ ಅನ್ಪೂರ್ಣಮ್ಮ ಅಜ್ಜಿನು ನಮ್ಮ ಅವ್ವನ ನೋಡಿದ್ರೆ ಯಾರೇ ನೊಂದ್ಕೋತಾರೆ ಸರ್. ನಾನೇನು ತಪ್ಪು ಮಾಡಲಿಲ್ಲ. ಕಮ್ಮಿ ಅವರೇ, ಒಂದು ನಿಮಿಷ ಇರಿ. ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೊತೀನಿ. ನೀವು ಅಳ್ಬೇಡಿ, ಡೋಂಟ್ ವರಿ. ಓಹೋ, ನೀವಿದೆಲ್ಲ ನೋಡ್ಕೋತೀರಾ? ಯಾರು ಸರ್ ನೀವು? ಮೇಲಧಿಕಾರಿ? ನನ್ನ ಹೆಸರು ರಿಷಿ ಅಂತ. ಕಮ್ಲಿ ಓದ್ತಾರ ಕಾಲೇಜಲ್ಲಿ ಲೆಕ್ಚರರ್, ಹಾಗೆ ಅವ್ರ ಕ್ಲಾಸ್ ಟೀಚರ್. ಕಮ್ಲಿ ಅವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಈ ತರ ತಪ್ಪು ಮಾಡಿರಲ್ಲ ಅಂತ ನನಗೆ ಗೊತ್ತು. ನೀವು ಅವಸರ ಪಟ್ಟು ಅವ್ರನ್ನ ಅರೆಸ್ಟ್ ಮಾಡಿದೀರಾ. ಅಲ್ಲ, ಇವರೇ ತಪ್ಪು ಮಾಡಿರೋದು ಅಂತ ನಿಮ್ಗೆ ಹೇಗ್ ಗೊತ್ತು ಸರ್? ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಎಕ್ಸಾಕ್ಟ್ಲಿ, ಪ್ರೂಫ್ ಇದೆ. ಸಣ್ಣ ಪುಟ್ಟ ಎವಿಡೆನ್ಸ್ ಅಲ್ಲ ಸರ್, ಐ ವಿಟ್ನೆಸ್ ಇದೆ. ಯಾರು ಗೊತ್ತಾ? ನಿಮ್ಮ ಕಾಲೇಜ್ ಓನರ್ ಅನ್ಪೂರ್ಣಮ್ಮ ಇದಾರಲ್ಲ, ಅವರ ಮೊಮ್ಮಗಳು ಅನಿಕಾ ಮಹಾಜನ್. ಅವರೇ ನೀವು ಕೇಳಿದ ಪ್ರೂಫ್.